ಕೃಷಿ ಅಂದರೆ ಒಬ್ಬ ಶ್ರಮಪಟ್ಟು ಭಾಳಷ್ಟು ಕಷ್ಟಪಟ್ಟು ಮಾಡುವಂಥ ಒಂದು ಕೃಷಿ ಕಾಯಕ. ಕೃಷಿಗೆ ಪೂರಕವಾದಂಥ ಉತ್ತಮ ತಳಿಯ ಗಿಡಗಳನ್ನು ಹಾಕಿದಾಗ ಅದರಲ್ಲಿ ನಾವು ಒಳ್ಳೆಯ ಫಲವನ್ನು ಅಥವಾ ಒಂದು ಫಸಲನ್ನು ತೆಗಿಲಿಕ್ಕೆ ಸಾಧ್ಯ. ಸೊ ಇದು ಸುಳ್ಯದ ರಾಜ್ಯ ಹೆದ್ದಾರಿಯಲ್ಲಿ ಅಂದರೆ ಸುಳ್ಯದಿಂದ ಪುತ್ತೂರಿಗೆ ಹೋಗಬೇಕಾದ್ರೆ ಮೊಗರ್ಪಣೆ ಮಸೀದಿ ಇದೆ. ಆ ಮಸೀದಿಯ ಮುಂದುಗಡೆ ಒಂದು ನರ್ಸರಿ ಇದೆ, ವಿಶಾಲವಾದಂಥ ನರ್ಸರಿ. ತಾವು ನೋಡ್ತಾ ಇದ್ರಿ, ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಸುಳ್ಯ ಓಲ್ಡ್ ಗೇಟ್. ಕಳೆದ 7-8 ವರ್ಷಗಳಿಂದ ಸುಳ್ಯದಲ್ಲಿ ಈ ಒಂದು ನರ್ಸರಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಭಾಳಷ್ಟು ಮಂದಿ ಕೃಷಿಕರು ಈ ಒಂದು ನರ್ಸರಿಯಿಂದ ಬೇರೆ ಬೇರೆ ರೀತಿಯ ಗಿಡಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ. ತಮ್ಮ ಭೂಮಿಯಲ್ಲಿ ಅದನ್ನು ನೆಟ್ಟು ಅದರಿಂದ ಒಳ್ಳೆಯ ರೀತಿಯ ಫಲವತ್ತತೆಯನ್ನು ಪಡೆದವರು ಕೂಡ ಸಾಕಷ್ಟು ಮಂದಿ ಇದ್ದಾರೆ. ಬನ್ನಿ, ಈ ನರ್ಸರಿಯಲ್ಲಿ ಏನೆಲ್ಲ ವಿಶೇಷತೆ ಇದೆ ಮತ್ತು ಯಾವ ತಳಿಯ ಗಿಡಗಳಿವೆ ಇವೆಲ್ಲವನ್ನು ಕೂಡ ಇದರ ಮಾಲಕರಾದಂಥ MA ಸ್ಟಿಫನ್ ಜೊತೆ ನಾವು ಮಾಹಿತಿಯನ್ನು ಕೂಡ ಪಡ್ಕೊಳ್ಳೋಣ. ಸರ್, ಕಳೆದ 7 ವರ್ಷಗಳಿಂದ ಸುಳ್ಯದಲ್ಲಿ ಒಂದು ವ್ಯವಹಾರವನ್ನು ಮಾಡ್ತಾ ಇದ್ದೀರಿ, ಅಂದರೆ ಒಂದು ಕೃಷಿಗೆ ಪೂರಕವಾದಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ಅದು ಒಂದು ರೀತಿಯಲ್ಲಿ ಏನು ಅಂತ ಹೇಳಿದರೆ ನಿಮಗೆ ನಿಮ್ಮ ಆಸಕ್ತಿಯ ಕ್ಷೇತ್ರ ಅಂತ ಹೇಳುವಂಥದ್ದು ನಮಗೆ ತಿಳಿದಂಥ ವಿಚಾರ. ಕೃಷಿಯನ್ನೇ ಆಯ್ಕೆ ಮಾಡಿಕೊಂಡು ಈ ಸುಳ್ಯದಲ್ಲಿ ನರ್ಸರಿಯನ್ನು ನಡೆಸ್ತಾ ಇದ್ದೀರಿ. ಇದರಲ್ಲಿ ವಿಶೇಷ ಏನು ಅನ್ನುವಂಥದ್ದು ಮತ್ತು ನಿಮ್ಮಲ್ಲಿ ಯಾವ ಎಲ್ಲ ಗಿಡಗಳನ್ನು ನೀವು ತಯಾರು ಮಾಡ್ತೀರಿ, ಅದನ್ನು ಎಲ್ಲಿಗೆಲ್ಲ ಕಳಿಸ್ಕೊಡ್ತೀರಿ ಅನ್ನುವಂಥದ್ದು. ನಾನು ಇಲ್ಲಿ 7 ವರ್ಷ ಆಯಿತು, ಇದು 8ನೇ ವರ್ಷಕ್ಕೆ ಹೋಗುವುದು. ನಮಗೆ ಇಲ್ಲಿ ಊರಿನವರ ಸಪೋರ್ಟೇ ಜಾಸ್ತಿ ಅಂತ ಕೇಳಿದರೆ, ನಾವು ಕೊಡೋ ವೆರೈಟಿ 2 ವರ್ಷ 3 ವರ್ಷಕ್ಕೆ ಫಸಲು ಬಂದಿದ್ದನ್ನು ಕೇಳಿಕೊಂಡು ಬರುವಾಗ ನಮಗೊಂದು ಖುಷಿ. ಆ ಖುಷಿ ಮೇಲೆ ಡೆವಲಪ್ ಮಾಡಿ ಹೋಗ್ತಾ ಇದೆ, ಹಿಂದೆಗೆಲ್ಲ ಮುಂದೆಗೆ ಹೋಗ್ತಾ ಇದೆ. ನಿಮ್ಮಲ್ಲಿ ಯಾವ ವೆರೈಟಿಯ ಅಂದರೆ ಗಿಡಗಳಿದೆ ಅಂತ ಹೇಳುತ್ತೆ? ಇದೀಗ ಪೆಪ್ಪರು ಮತ್ತು ನಮ್ಮ ಪೆಪ್ಪರ್ ಹತ್ತಿಸಿಂದ ಪಯ್ಯೇನಿ, ದೂಬ ಅದೆಲ್ಲ ಈಗ ಇತ್ತೀಚೆಗೆ ಈ ವರ್ಷ ರೆಡಿ ಆಗ್ತಾ ಇದೆ. ಮತ್ತು ಗೇರುಗಳಿದೆ. ಮತ್ತು ನಮ್ಮ ಬಟರ್ ಫ್ರೂಟ್ ಅಂತ ಹೇಳಿದರೆ ನಮ್ಮ ಇದೇ ಊರಿನಲ್ಲಿ ಫಸಲು ಬರುವಂಥ ಗೆಲ್ಲು ಕಡಿದು ಕಸಿಗಟ್ಟೋದು. ನಮ್ಮ ಕುಶಲನಗರ ಆ ಸೈಡನ್ನು ಮಡಿಕೇರಿ ಸೈಡಲ್ಲಿಂದು ಕಸಿಗಟ್ಟಿ ಗಿಡ ತಗೊಂಡು ಬಂದರೆ ಅದು ಇಲ್ಲಿ ಫಸಲು ಬರುವುದಿಲ್ಲ. ಅದಕ್ಕಾಗಿ ಇಲ್ಲೇ ನಾವು ಲೋಕಲಲ್ಲಿಂದ ಕಸಿಗಟ್ಟುವುದು. ಇದೇ ವೆದರ್ನ ಫಸಲು ಬರುವಂಥದ್ದನ್ನು ಕಸಿಗಟ್ಟಿ ಕೊಡೋದು. ಮತ್ತು ಫ್ರೂಟ್ಸಿನ ಗಿಡಗಳೆಲ್ಲ ಹಲವಾರು ವೆರೈಟಿ ಇದೆ, ಹೊಸ ವೆರೈಟಿಗಳು ಬಂದಿದೆ. ಎಲ್ಲ ಮಳೆ ಬರುವಾಗ ಎಲ್ಲ ಇಲ್ಲಿ ರೀಚ್ ಆಗ್ತದೆ. ಅದೆಲ್ಲ ಹಣ್ಣಿನ ಗಿಡಗಳು ಬಟರ್ ಫ್ರೂಟ್ ಬಿಟ್ಟು ಬೇರೆ ಯಾವುದೂ ನಾವು ಇಲ್ಲಿ ತಯಾರು ಮಾಡೋದಿಲ್ಲ, ಎಲ್ಲ ಹೊರಗಡೆಯನ್ನು ತಂದು ಇಳಿಸೋದು. ಯಾವ ಯಾವ ಜಾತಿಯ ಗಿಡಗಳು ಇದ್ದಾವೆ ಅಂತ ಹೇಳುವಂಥದ್ದು? ಇದೀಗ ನಾನು CT14ಗಳೊಂದೊಂದು ತಳಿ, CT14ಗಳ ಕೊಕ್ಕೋ ಗಿಡ. ಇದು KG ಕೊಕ್ಕೋ, 1 kgಗೆ ಮೇಲೆ ಕಾಯಿ ತೂಕ ಬರ್ತದೆ. ನಾನು 3 ವರ್ಷ ಆಯಿತು ಇಲ್ಲಿ ಕೊಡಲಿಕ್ಕೆ ಶುರುವಾಗಿ ಈ ತಳಿ. F1 ಅದೇ ಥರ ಲೋಕಲ್ ವೆರೈಟಿ ಕೊಕ್ಕೋ ಗಿಡ ನಾನು ಕೊಡುವುದಿಲ್ಲ. ಇದೀಗ ಕೊಟ್ಟದಲ್ಲಿ ಫಸಲು ಶುರುವಾಗಿದೆ, ಅದು ದೊಡ್ಡ ಸೈಜಾಗಿ ಕಾಯಿ ಫಸಲು ಬರ್ತಾ ಇದೆ. CT14 ಅದನ್ನು ನೆಟ್ಟು ಎಷ್ಟು ವರ್ಷಗಳ ನಂತರ ಅದು ಫಸಲು ಬರ್ತದೆ ಅಂತ? ಇದು ದುಗ್ಲಡ್ಕದಲ್ಲಿ ಸುಬ್ರಹ್ಮಣ್ಯ ಗುದ್ಪಾಜನ್ಗಳು ಅವರ ಮನೆಯಲ್ಲಿ 10 ತಿಂಗಳಿಗೆ ಹೂವು ಬಂದಿದೆ. ಆದರೆ ಹೂವು ಬಂದದ ಒಂದು ಫಸಲು ಅಲ್ಲ ಅದು. ಆದರೆ ಈ ವರ್ಷ ಅವರದ್ದು ಫಸಲು ಬಂದಿದೆ. ಕೊಕ್ಕೋ ಅಂತ ಹೇಳಿದರೆ ನಾನು CT14 ಮಾತ್ರ ಕೊಡೋದು, KG ಕೊಕ್ಕೋ. ಅದು ನಾನೇ ಇಲ್ಲಿ ತಗೊಂಡು ಬಂದು ಕೊಟ್ಟದು, ಬೇರೆ ಯಾರು ಈ ತಳಿ ಇಲ್ಲಿಗೆ ಬರಲಿಲ್ಲ. ಈಗೆಲ್ಲ ಇತ್ತೀಚೆಗೆ ಈಗ ಬರಲಿಕ್ಕೆ ಶುರು ಆಯಿತು. ಆದರೆ ನಾನು ತುಂಬ ಕಮ್ಮಿ ರೈಟಿಗೆ ಕೊಡೋದು. ಕೆಲವರು ಇದಕ್ಕೆ 60 ರೂಪಾಯಿ ತಗೊಳ್ತಾ ಇದೆ, 50 ರೂಪಾಯಿ ತಗೊಳ್ತಾ ಇದೆ. ಆದರೆ ನಾನಿದೊಂದು ಮಾಮೂಲಿ ಪ್ರೈಸಲ್ಲಿ ಕೊಡೋದು. ನಮ್ಮ ಊರಿನ ಜನಕ್ಕೆ ಸ್ವಲ್ಪ ರೀಸನಬಲ್ ರೇಟ್ ಆಗಿ ಕೊಡೋದು. ಒಂದು ಹೊಸ ತಳಿ ಇಲ್ಲಿ ಪರಿಚಯ ಮಾಡಿಸಲಿಕ್ಕೆ ನನಗೆ ಆಗಿತ್ತು, ಅದು ದೊಡ್ಡ ಒಂದು ಪ್ರೋಬಿಟ್ ಆಗಿ ಕಾಣ್ತು. ಇದು ಮೊದಲನೇ ಕಾಲದಲ್ಲಿ ಮಲೇಷಿಯಲ್ಲಿಂದು ಕಾಡ್ಬರೀಸು ಕೇರಳದಲ್ಲಿ ಒಂದು ಗ್ರಾಮಕ್ಕೆ ಕೊಟ್ಟದ್ದು. ಅದು ಆ ಗ್ರಾಮದಲ್ಲಿ ಮಾತ್ರ ಇದ್ದದ್ದು. ಅದು ಈಗ ನಮ್ಮ ಹಾಗೆ ಇದ್ದವರು ಹೋಗಿ ಡೆವಲಪ್ ಮಾಡಿಕೊಂಡು ತಗೊಂಡು ಬಂದು ಇಲ್ಲಿಗೆ ಗಿಡಗಳು ಮಾಡಿ ಗಿಡ ಕೊಡೋದು. ಇದು ನಮಗೆ ಕಾಡ್ಬರೀಸಲ್ಲಿ ಇದು ಸಪ್ರೇಟ್ ಮಾಡಿಕೊಟ್ರೆ 20 ರೂಪಾಯಿ 30 ರೂಪಾಯಿ KGಗೆ ವ್ಯತ್ಯಾಸ ಬರ್ತದೆ. ಈ ಕೊಕ್ಕೋ ಸೀಡ್ಸು ಭಾರಿ ದೊಡ್ಡ ಸೀಡ್ಸು. ಇದೀಗ ಇತ್ತೀಚೆಗೆ 1-2 ವರ್ಷ ಆಗಿದ್ದು ನಮ್ಮ ಈ ಸೌತ್ ಕರ್ನಾಟಕದಲ್ಲಿ ಕಾಫಿ ಗಿಡ ಮಾಡ್ತಾ ಇದೆ. ಈಗ ನಮ್ಮ ಈ ವಾತಾವರಣಕ್ಕೆ ಆಗುವುದು C/R ರೋಬಸ್ಟ ಗಿಡ ನಮ್ಮಲ್ಲೇ ಇದು ಗಿಡ ತಗೊಂಡು ಒಂದು ಇಟ್ಟಿದೆ. 1 ವರ್ಷ ಗಿಡಗಳಿದೆ. ಎಷ್ಟು ಗಿಡ ಬಂದರೆ ಕೊಡಲಿಕ್ಕೆ ಆಗ್ತದೆ. ಮತ್ತು ತೆಂಗಿನ ಸಸಿಯಲ್ಲಿ ನಮ್ಮ ಮಲೇಷಿಯನ್ ಡಾರ್ಫು, ಇದು ಮಲೇಷಿಯನ್ ಡಾರ್ಫ್ ಇದೆ, 3ನೇ ವರ್ಷ ಫಸಲು ಬರ್ತದೆ. ಮತ್ತು ಇದು ನಾಟಿ ಗಿಡ. ಮತ್ತು ಇಲ್ಲಿ 80 ಗಿಡದನ್ನ ಬೀಜ ತಗೊಂಡು ಒಂದು ಗಿಡ ಮಾಡಿದ್ದು, ಅದೆಲ್ಲ ಕ್ರಾಸ್ ಪಾಲಿನೇಷನ್ ಎಲ್ಲ ಬಂದು ಸೆಲೆಕ್ಟಾಗಿ ಗಿಡ ಒಳ್ಳೆಯದಾಗಿ ಬರ್ತದೆ. ಇದು ನಮ್ಮ ಕುಟ್ಯಾಡಿ, ಕೇರಳದಲ್ಲಿ ನೀರಿಲ್ಲದ ಜಾಗದಲ್ಲಿ ಬೆಳೆಯೊಂದೊಂದು ತಳಿ ಕುಟ್ಯಾಡಿ ತೆಂಗಿನ ಸಸಿ. ಮಳೆಗಾಲಕ್ಕೆ ಫಸ್ಟ್ ನಾಟಿ ಮಾಡಿಬಿಟ್ರೆ ನಮ್ಮ ಪದಾರ್ಥಕ್ಕೆ ಆಗ ಉಪ್ಪು ಬೇಸಿಗೆಗಾಲದಲ್ಲಿ ಇಟ್ಟು ಬಿಟ್ಟರೆ ಮತ್ತು ನೀರಿನ ಅವಶ್ಯಕತೆ ಇಲ್ಲ. ಬ್ಯಾಂಗ ಮಲೆಯಲ್ಲಿ ಒಂದು 200 ಗಿಡ ಕೊಟ್ಟು ಅದು ಒಳ್ಳೆ
2ನೇ ವರ್ಷ ಆಯಿತು, ಒಳ್ಳೆದಾಗಿ ಬಂದಿದೆ. ನೀರು ಇಲ್ಲಾದರೆ 5 ವರ್ಷ, ನೀರು ಕೊಟ್ಟರೆ 4ನೇ ವರ್ಷದಲ್ಲಿ ಫಸಲು ಬರ್ತದೆ. ಇದೆಲ್ಲ ನಮ್ಮ ಇಪ್ಪಿಲಿ, ಅದು ನಮ್ಮ ಮೆಣಸಿನ ಗಿಡ ಕಸಿ ಕಟ್ಟಲಿಕ್ಕಾಗಿ ರೆಡಿ ಮಾಡಿ ಇಟ್ಟದ್ದು. ಇಷ್ಟು ತನಕ ನಮಗೆ 1 ಲಕ್ಷಕ್ಕೆ ಮೇಲೆ ತಿಪ್ಪಲಿ ಮಾಡಲಿಕ್ಕೆ ಆಯಿತು. ಕಳೆದ ವರ್ಷ ಎಲ್ಲ ನಾವು ಹೊರಗಡೆನೇ ತಂದು ಕೊಟ್ಟದ್ದು. ಈ ಸಲ ನಮಗೆ ಸ್ವಂತ ಕಸಿ ಕಟ್ಟಿ ಇಲ್ಲೇ ಪ್ರಯತ್ನ ಮಾಡಲಿಕ್ಕೆ ಕೊಡಲಿಕ್ಕೆ ಆಗ್ತದೆ. ಡಿಮ್ಯಾಂಡ್ ಇದೆ. ಕಾಳುಮೆಣಸಿಗೆಲ್ಲ ಭಯಂಕರ ಡಿಮ್ಯಾಂಡ್. ಈಗ 66 ವೆರೈಟಿ ಕಾಳುಮೆಣಸು ಇದೆ, ಆದರೆ ಎಲ್ಲ ವೆರೈಟಿ ನಮಗೆ ನಮ್ಮ ಸಕ್ಸಸ್ ಅಲ್ಲ. ಮತ್ತು ಈಗ ತೆಕ್ಕನ್ನು ಕೇಳೋರು, ಕುಂಪಗಲ್ಲನ್ನೆಲ್ಲ ಕೇಳೋರು ಬುಕ್ಕಿಂಗ್ ಮಾಡಿದರೆ ಮಾತ್ರ ಅದು ಕಾಸ್ಟ್ಲಿ. ಅದು ನಮ್ಮ ತಂದು ಕೊಡ್ತಾರೆ. ಕುಂಪಗಲ್ಲಿದೆ, ತೆಕ್ಕನಿದೆ, ಎಲ್ಲ ನಮ್ಮ ತಂದು ಕೊಡ್ತಾರೆ. ಮತ್ತು ಕರಿಮಂಡೆ ಇದೆ, ಅದೆಲ್ಲ ನಮ್ಮಲ್ಲಿ ಕಸಿ ಕಟ್ಟಿದೆ. ಪನ್ನೀರು 2, ಪಣಿಯೂರು 1 ಅದೇ ಥರ ಇದೆ. ಈ ಪ್ರದೇಶಕ್ಕೆ ನಮ್ಮ ಈ ಪ್ರದೇಶಕ್ಕೆ ಆಗ್ತದೆ. ಪಣಿಯೂರು 1 ಅಂತ ಕೇಳಿದರೆ ಬಿಸಿಲು ಹೊಡೆಯೋ ಜಾಗದಲ್ಲಿ, ಗುಡ್ಡೆಯಲ್ಲಿ ಆದರೆ ಕಲ್ಟಿವೇಷನ್ ಮಾಡಲಿಕ್ಕೆ ಆಗ್ತದೆ. ಕಸಿಗಟ್ಟಿ ಗಿಡ ಆದರೆ ನೀರಿದ್ದ ಜಾಗದಲ್ಲಿ ಮಾತ್ರ ಕಸಿ ಕಟ್ಟಬೇಕು. ಅದು ನೆರಳಿದ್ದ ಜಾಗದಲ್ಲಿ ಅಡಿಕೆ ತೋಟಕ್ಕೆ ನಾಟಿ ಮಾಡಬೇಕಾದ್ರೆ ನಮಗೆ ಕಸಿ ಮೆಣಸಿನ ಗಿಡ ಪಣಿಯೂರು 2 ಒಳ್ಳೆ ಫಸಲು ಬರುವುದು. ಪಣಿಯೂರು 1 ಅಷ್ಟು ಫಸಲು ಬರುವುದಿಲ್ಲ. 7 ಲಕ್ಷ ಗಿಡ ಇಟ್ಟಿದೆ. ಅದರಲ್ಲಿ ಇಂದ್ರಮಂಗಲ ಇದೆ, ಮೋಹಿನಗರ್ ಇದೆ, ರತ್ನಗಿರಿ ಇದೆ, ಸೈಗೋಣ್ ಇದೆ. ಸೈಗೋಣ್ ಅಂತ ಹೇಳಿದರೆ ಎಡೆಗಿಡೆ ಆಗ್ತದೆ. ನಮ್ಮ ಕಾಸರಗೋಡಿನ ಬಿಟ್ಲ ಬಣ್ಣಗಳು ಲೋಕಲ್ ತಳಿ ಮಾಡಿದರೆ ಫಸಲು ಬರುವಾಗಾದರೆ 7 ವರ್ಷ ಬೇಕು. ಸೈಗೋಣ್ ಮಾಡಿದರೆ 4ನೇ ವರ್ಷದಲ್ಲಿ ಎಡೆಗಿಡದಲ್ಲಿ ಫಸಲು ಬರ್ತದೆ. ನಮ್ಮ ಪುತ್ತೂರು ಸೈಡಲ್ಲಿ, ನಮ್ಮ ಬಂಟ್ವಾಳ ತಾಲೂಕಲ್ಲೆಲ್ಲ ತುಂಬ ಜನ ಎಡೆಗಿಡ ಮಾಡಿ ಒಳ್ಳೆಯದಾಗಿ ಬಂದಿದೆ. ಅದಕ್ಕೆ ಸೈಗೋಣ ಜಾಸ್ತಿ ನಾವು ಎಡೆಗಿಡಕ್ಕೆ ಕೊಡೋದು. ಗೊಬ್ಬರಗಳು ನಮ್ಮ ಸಾವಯವ ಗೊಬ್ಬರಗಳು, ರಾಸಾಯನಿಕ ಗೊಬ್ಬರಗಳು ಎಲ್ಲ ಕೊಡಬೇಕು. ಮತ್ತು ಯಾವುದಾದ್ರೂ ಅನ್ನು ಕೇಳಿದರೆ ನಮ್ಮ ಅಡಿಕೆ ತೆಂಗಿನ ಗಿಡಗಳಿಗೆ ನಾವು ರಾಸಾಯನಿಕ ಗೊಬ್ಬರ ಸ್ವಲ್ಪ ಕೊಡಲಿಲ್ಲ ಆದರೆ ಫಸಲು ಕಮ್ಮಿ ಆಗ್ತದೆ. ಗುಡ್ಡೆಯಲ್ಲಿ ಆಗುವಂಥ ಹೊಸ ತಳಿ ಇದೆ. ಹೊಸ ತಳಿ ಅಂತ ಕೇಳಿದರೆ ಒಂದು ಹೊಸ ಸ್ಪೆಷಲ್ ವೆರೈಟಿ ಏನೆಲ್ಲ ನೀರು ಕಮ್ಮಿ ಇದ್ದ ಜಾಗದಲ್ಲಿ ಆಗೋದು. ಅದು ನಮ್ಮ ಕೇರಳದ ಸೈಡಲ್ಲಿ ಎಲ್ಲ ಬೇಗ ಮಳೆ ಬರುವ ಸೈಡಿಗೆ, ಬೇಗ ಮಳೆ ಬರುವ ಪ್ರದೇಶಕ್ಕೆ ಆಗುವಂಥ ತಳಿ ಇದೆ. ಕರಕೌಂಗನ್ನು ಕೇಳ್ತದೆ, ಅದು ಮಾಡಿ ಇಟ್ಟಿದೆ. ಅದು ಕೆಲವರು ತಗೊಂಡು ಹೋಗ್ತದೆ. ಮತ್ತು ನೀರಿಲ್ಲದ ಬೆಳೆ ಇದನ್ನು ಕೇಳಿಕೊಂಡು ನಮ್ಮ ಸುಳ್ಳ್ಯದಲ್ಲಿ ನಾಟಿ ಮಾಡಿದರೆ ಬೇಗ ಮಳೆ ಬರುವ ಜಾಗ ಎಲ್ಲ ನಮ್ಮ ಸುಳ್ಯ, ಅದರಲ್ಲಿ ಆಗೋದಿಲ್ಲ. ಸ್ವಲ್ಪ ಗುಡ್ಡೆಯಲ್ಲೆಲ್ಲ, ಗುಡ್ಡೆ ಏರಿಯಾ, ಈ ತೊಡಿಕಾನ, ಮಡಿಕೇರಿ ಆ ಸೈಡಲ್ಲೆಲ್ಲ ಚಂದ ಬರ್ತದೆ. ನಮ್ಮ ಇದು ನೋಡಿ, ನಮ್ಮ ಹವಾಮಾನಕ್ಕೆ ಸೂಟ್ ಆಗೋ ಥರ ನಾವು ಯಾವ ಚಪ್ರ ಕೊಡಲಿಲ್ಲ. ಇಡೀ ನಮ್ಮ ಈ ಬಿಸಿಲಿಗೆ ಇಟ್ಟದು. ಇವು ನಿನ್ನೆಲ್ಲ 39 ಡಿಗ್ರಿ ಬಿಸಿಲು ಸೆಗೆ ಇತ್ತು, ಆದರೆ ನಾವು ಇದಕ್ಕೇನು ನರಳು ಕೊಡಲಿಲ್ಲ. ನನಗೆ ಓಪನ್ ಆಗಿ ಇಟ್ಟಿದೆ. ಅದನ್ನು ನೀರು ಕೊಡ್ತಾರೆ. ಮತ್ತು ಅದು ನಮ್ಮ ಈ ಗಿಡ ಈಗಲೇ ಅದಕ್ಕೆ ತಾಕತ್ತು ಬರ್ತಾ ಇದೆ. ನಮ್ಮ ಈ ವಾತಾವರಣಕ್ಕೆ ಸೂಟ್ ಆಗಲಿಕ್ಕಾಗಿ ರೆಡಿಯಾಗಿ ಬರ್ತದೆ. ಮೊಳಕೆ ಬರುವಾಗಲೇ ಬಿಸಿಲದಾಗಿಯೇ ಬರುವುದು. ಅದಕ್ಕಾಗಿ ನಾವು ಈ ಗ್ರೀನ್ ನೆಟ್ಟಿನ ಅಡಿಯಲ್ಲೆಲ್ಲ ಇಟ್ಟರೆ ಅದು ನಾವು ತಗೊಂಡೋಗಿ ನಾಟಿ ಮಾಡಿದರೆ ಸಮೇತ ಬಿಸಿಲು ಹೊಡೆದ್ರೆ ಅದು ಪ್ರಾಬ್ಲಮ್ ಬರ್ತದೆ. ಇದನ್ನು ಕೇಳಿದರೆ ಹಾಗೆಲ್ಲ. ಯಾವ ಬಿಸಿಲಿಗೆ ತಮಿಳ್ನಾಡಿಗೆ ಇದೇ ಥರ ಗಿಡ ತಗೊಂಡು ಹೋಗಿದರೆ ತಮಿಳ್ನಾಡಲ್ಲಿ ಅದು ಗ್ರೀನ್ ಶೆಟ್ಟಿನ ಒಳಗಡೆ ಇಡುವುದಿಲ್ಲ, ಓಪನ್ ಜಾಗದಲ್ಲಿ ಇಡಲಿಕ್ಕೆ ಆಗ್ತದೆ. ಮತ್ತು ಆಸಾಮಿಗೆ ಕಳಿಸ್ತದೆ, ಅಲ್ಲಿಗೆಲ್ಲ ಡೈರೆಕ್ಟ್ ಓಪನ್ ಪ್ಲೇಸಲ್ಲಿ ನಾವು ಗಿಡ ಇಡಲಿಕ್ಕೆ ಕೇಳೋದು. ನಮ್ಮ ಈ ಗಿಡ ತೆಗೆದು 1 ವಾರ ಗ್ರೀನ್ ನೆಟ್ಟಿನ ಒಳಗಡೆ ಇಟ್ಟರೆ ಪುನಃ ಇದು ಬದಲಾಗ್ತದೆ, ಪುನಃ ಇದಕ್ಕೆ ನರಳು ಕೊಡಬೇಕು. ಅದಕ್ಕೆ ಓಪನ್ ಜಾಗದಲ್ಲಿ ನಾವು ಗಿಡ ಇಡಲಿಕ್ಕೆ ಕೇಳೋದು. ನಾವು ಕೇರಳ, ತಮಿಳ್ನಾಡು ಮತ್ತು ಈಗ ತುಮಕೂರು ಸೈಡಿಗೆಲ್ಲ ಹೋಗ್ತಾ ಇದೆ ಗಿಡಗಳು. ತುಮಕೂರು ಸೈಡ್ಗೆ ಈ ಕಳೆದ ವರ್ಷ, ಈ ವರ್ಷ ಎಲ್ಲ ಜಾಸ್ತಿ. ಮತ್ತು ನಾವು ಗೋಗರ್ಟಿಗೆ ಈಗ ಇದು ಲೋಡ್ ಮಾಡೋದು ಗೋಗರ್ಟಿಗೆ ಹೋಗ್ಲಿಕ್ಕಾಗಿ. ಇದು ಇಲ್ಲಿಂದ ಪುತ್ತೂರಿಗೆ ಲೋಡ್ ಆಗ್ತಾಯಿದೆ, ಅದಕ್ಕೆ ಶಿಫ್ಟ್ ಮಾಡಲಿಕ್ಕಾಗಿ ದೊಡ್ಡ ಅಡಿಕೆ ಸಸಿ ತಗೊಂಡು ಹೋಗ್ತಾ ಇದೆ. ಮತ್ತು ಆಸಾಮು ಎಲ್ಲ ಕಡೆಯಲ್ಲಿ ನಮ್ಮ ಸೇಲ್ಸ್ ಇದೆ. UPಗೆ ಈಗ ಗಿಡ ಹೋಗ್ಲಿಕ್ಕೆ ಶುರುವಾಗಿದೆ. ಎಸ್ ವೀಕ್ಷಕರೇ, ತಾವು ಕೂಡ ಒಬ್ಬ ಕೃಷಿಕರಾಗಿರ್ತೀರಿ. ಪ್ರತಿಯೊಬ್ಬರು ಕೂಡ ನಮ್ಮ ಈ ಭಾಗದಲ್ಲಿ, ಕರಾವಳಿ ಭಾಗದಲ್ಲಿ, ಅದರಲ್ಲಿಯೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವೆಲ್ಲರೂ ಕೂಡ ಕೃಷಿಗೆ ಅವಲಂಬಿತರಾಗಿದ್ದೇವೆ. ಇವಾಗ ಹೊಸ ಹೊಸ ಕೃಷಿಗಳನ್ನು ಆವಿಷ್ಕಾರ ಮಾಡಿಕೊಂಡು ಹೋಗ್ತಾ ಇದ್ದೇವೆ. ನಮ್ಮ ಭೂಮಿಗೆ ಹೊಂದುವಂಥ, ನಮ್ಮ ಭೂಮಿಯಲ್ಲಿರುವಂಥ ಫಲವತ್ತತೆಯನ್ನು ನೋಡಿಕೊಂಡು ಅದಕ್ಕೆ ತಕ್ಕುದಾದ ಕೃಷಿಯನ್ನು ಮಾಡಬೇಕಾಗ್ತದೆ. ಇವತ್ತು ಬಹಳಷ್ಟು ಕಡೆಗಳಲ್ಲಿ ಅಡಿಕೆ ಕೃಷಿಯನ್ನೇ ಅವಲಂಬಿತರಾಗಿದ್ದಂಥ ಈ ಪ್ರದೇಶದಲ್ಲಿ ಇವತ್ತು ಅಡಿಕೆಯನ್ನು ಬಿಟ್ಟು ಪರ್ಯಾಯ ಬೆಳೆಗೆ ಕೂಡ ಕಾಲಿಡುವಂಥ ಸಂದರ್ಭ. ಅಂಥ ಸಂದರ್ಭದಲ್ಲಿ ಅಡಿಕೆಯಲ್ಲಿ ಕೂಡ ಬೇರೆ ಬೇರೆ ತಳಿಯ ಗಿಡಗಳನ್ನು ಹಾಕಿದರೆ ಏನಾಗ್ತದೆ, ಅದರಿಂದ ಹೇಗೆ ಫಸಲು ತೆಗಿಬೋದು ಅನ್ನೋದ್ರ ಬಗ್ಗೆ ಕೂಡ ಇವತ್ತು ನಾವು ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಯಲ್ಲಿ ಅದರ ಮಾಲಕರಾದಂಥ ಸ್ಟಿಫನ್ರವರ ಜೊತೆ ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದೇವೆ. ಸೊ ಭಾಳಷ್ಟು ವಿಶಾಲವಾದಂಥ ಜಾಗದಲ್ಲಿ, ಭಾಳಷ್ಟು ಫಲವತ್ತತೆಯಲ್ಲಿ ಆ ಒಂದು ನರ್ಸರಿಯನ್ನು ನಡೆಸ್ಕೊಂಡು ಬರ್ತಾಯಿದ್ದಾರೆ. ಇನ್ನೊಂದು ಭಾಳಷ್ಟು ವಿಶೇಷ ಅಂತ ಹೇಳಿದರೆ, ಭಾಳಷ್ಟು ಕಡೆಗಳಲ್ಲಿ ನರ್ಸರಿಯನ್ನು ನಾವು ನೋಡ್ತೇವೆ, ನರ್ಸರಿಯ ಮೇಲ್ಭಾಗದಲ್ಲಿ ಆ ಶೇಡ್ ನೆಟ್ಟನ್ನು ಹಾಕ್ತಾರೆ. ಆದರೆ ಇವರ ನರ್ಸರಿಯಲ್ಲಿ ಆ ಶೇಡ್ ನೆಟ್ಟನ್ನು ಎಲ್ಲೂ ಕೂಡ ಹಾಕಿಲ್ಲ, ಓಪನ್ ಆಗಿ ಇಟ್ಟಿದ್ದಾರೆ. ಅಂದರೆ
ಅಂದರೆ ಎಲ್ಲ ವಾತಾವರಣಕ್ಕೆ ಹೊಂದಿಕೊಳ್ಳುವ ರೀತಿಯಲ್ಲಿ ಈ ಗಿಡಗಳು ಕೂಡ ಹೊಂದಿಕೊಳ್ತವೆ. ಅಂದರೆ ಬಿಸಿಲಿನ ತಾಪವನ್ನು ತಡ್ಕೊಳ್ಳುವಂಥ ಶಕ್ತಿಯನ್ನು ಕೂಡ ಈ ಗಿಡಗಳು ಪಡ್ಕೊಳ್ತವೆ ಅನ್ನುವಂಥ ಒಂದು ಒಳ್ಳೆಯ ಮಾಹಿತಿಯನ್ನು ನೀಡಿದ್ದಾರೆ. ಹಾಗಾಗಿ ಈ ಗಿಡಗಳನ್ನು ನಾವು ತಗೊಂಡೋದ್ರೆ ಖಂಡಿತವಾಗಿ ನಮ್ಮ ಎಲ್ಲ ಪ್ರದೇಶದಲ್ಲಿ ಕೂಡ ಇವುಗಳು ಫಲವತ್ತತೆಯನ್ನು ಕೊಡ್ಬೋದು ಅಂತ ನನ್ನ ಭಾವನೆ. ಹಾಗಿರಬೇಕಾದ್ರೆ ಸ್ಟಿಫನ್ ರವರು ಹೇಳಿದಂಥ ಮಾಹಿತಿ ಕೂಡ ಅದಕ್ಕೆ ಸೂಕ್ತವಾಗಿದೆ. ಬನ್ನಿ, ಇನ್ಯಾಕೆ ತಡ ಮಾಡ್ತಾ ಇದ್ದೀರಿ? ತಾವು ಕೂಡ ಏನಾದರೂ ಬೇರೆ ರೀತಿಯ ಪರ್ಯಾಯ ಕೃಷಿಗಳನ್ನು ಮಾಡ್ತೀರಾ, ಅಥವಾ ಅಡಿಕೆ ಕೃಷಿಯನ್ನು ಮಾಡ್ತೀರಾ, ಅಥವಾ ತೆಂಗು ಕೃಷಿಯನ್ನು ಮಾಡ್ತೀರಾ, ಅಥವಾ ಗೇರುಬೀಜ ಕೃಷಿಯನ್ನು ಮಾಡ್ತೀರಾ, ಕೊಕ್ಕೋವನ್ನು ಬೆಳೆಸ್ತೀರಾ? ಎಲ್ಲದಕ್ಕೂ ಕೂಡ ಭಾಳಷ್ಟು ಸೂಕ್ತವಾದಂಥ ಉತ್ತಮ ತಳಿಯ ಗಿಡಗಳು ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಯಲ್ಲಿ ಸಿಗುತ್ತೆ. ವಿಳಾಸ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಸುಳ್ಯದ ಮುಖ್ಯ ರಸ್ತೆ, ಮೊಗರ್ಪಣೆಯ ಮಸೀದಿ ಇದೆ. ಮಸೀದಿಯ ಎದುರು ಭಾಗದಲ್ಲಿರುವಂಥ ಈ ನರ್ಸರಿಯಲ್ಲಿ ಭಾಳಷ್ಟು ವಿಶಾಲವಾದಂಥ ಜಾಗದಲ್ಲಿ ಬೇಕಾದ ತಳಿಯ ಉತ್ತಮ ಜಾತಿಯ ಗಿಡಗಳು ಇಲ್ಲಿ ಲಭ್ಯವಿದೆ. ಒಂದು ಸಾರಿ ಇಲ್ಲಿಗೆ ಭೇಟಿ ಕೊಟ್ಟು ನೋಡಿ, ನಿಮಗೆ ಬೇಕಾದಂಥ ಮಾಹಿತಿ ಕೂಡ ಸಿಗುತ್ತೆ. ಜೊತೆಯಲ್ಲಿ ಅಷ್ಟೇ ಉತ್ತಮ ತಳಿಯ ಗಿಡಗಳನ್ನು ಕೂಡ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ.